ಜಾರಕಿಹೊಳಿ ಹಾಗೂ ಜೊಲ್ಲೆ ಅವರಿಗೆ ಎದುರೇಟು ನೀಡಲು ಎಬಿ ಪಾಟೀಲ್ ಹಾಗೂ ಕತ್ತಿಯವರು ಒಂದಾಗಿದ್ದು ಹುಕ್ಕೇರಿ ತಾಲೂಕಿನ ರಾಜಕಾರಣದಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ. ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ, ಹುಕ್ಕೇರಿ ತಾಲೂಕು ಸೂಕ್ಷ್ಮವಾದ ಪ್ರದೇಶವಾಗಿದ್ದು ಇಲ್ಲಿಯ ಜನರು ಪ್ರಬುದ್ಧರಾಗಿದ್ದು ನಿರ್ಮಾಪಕ, ನಿರ್ದೇಶಕ, ನಟರು ಯಾರು ಎಂದು ಜನರೇ ನಿರ್ಧರಿಸುತ್ತಾರೆ ಎಂದು ಜಾರಕಿಹೊಳಿ ಅವರಿಗೆ ಟಾಂಗ್ ನೀಡಿದ್ರು. ಹುಕ್ಕೇರಿ ತಾಲೂಕು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದು ಸೂಕ್ಷ್ಮ ತಾಲೂಕು, ಸಹಕಾರಿ ಕ್ಷೇತ್ರದಲ್ಲಿ ಮುಂಚೆನಿರತಕ್ಕಂಥ ತಾಲೂಕು. ಪ್ರತಿಯೊಂದು ವಿಷಯದಲ್ಲಿ ಸೂಕ್ಷ್ಮವಾಗಿರತಕ್ಕಂಥ ಚಿಂತನೆ ಮಾಡುವ ಮುಖಾಂತರ ನಿರ್ಣಯ ತಗೊಳ್ಳುವಂಥ ಶಕ್ತಿ, ಆ ಬುದ್ಧಿ ನಮ್ಮ ತಾಲೂಕಿನ ಜನರಲ್ಲಿ ಐದು ಆತ್ಮವಿಶ್ವಾಸ ನನಗೆ. ಆ ನಿಟ್ಟಿನಾಗ ನಮ್ಮ ತಾಲೂಕಿನ ಜನ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ. ಅವರೇ ಹೇಳ್ತಾರೆ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು ಮತ್ತು ನಟರು ಯಾರು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ. ಅದ್ರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಇನ್ನು ತಮ್ಮ ಕೌಂಟರ್ ಕೊಡಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸೋರು. ನೋಡ್ರಿ, ನಾವು ಯಾರಿಗೆ ಕೌಂಟರ್ ಕೊಡಕ್ಕೆ ನಿಂತಿಲ್ಲ. ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಯುವ ಪೀಳಿಗೆಗೆ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂತ ಒಂದು ಮಾರ್ಗದರ್ಶನ ಮಾಡುವಂತ ವ್ಯವಸ್ಥೆ ನಾವು ಮುಂದಿದ್ದೀವಿ. ಹೊರತಾಗಿ ಯಾರು ಕೌಂಟರ್ ಕೊಡೋ ಸಲುವಾಗಿ ಇಟ್ಟೆಲ್ಲ ಖರ್ಚು ಮಾಡಿ ನಾವೇ ಇಲ್ಲಿ ಬಂದು ಈ ಮಾಯಿಕ ಉಪ್ಪಿಟ್ಟು ಶ್ರಮ ಇನ್ನೊಂದು ಸಲ ಕೌಂಟರ್ ಕೊಡುವಂತ ಅವಶ್ಯಕತೆ ನಮಗಿಲ್ಲ. ಮತ್ತು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಹಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗುವ ಮುಖಾಂತರ ಎಲ್ಲಿ ತಪ್ಪಿದವೋ ಅದು ಸುಧಾರಿಸುವ ಮುಖಾಂತರ ಸಂಸ್ಥೆ ವ್ಯವಸ್ಥಿತವಾಗಿ ನಡೀಬೇಕು. ಅದ್ರ ಮೇಲೆ ಡಿಪೆಂಡ್ ಇದ್ದಂಥ ರೈತರು, ಕಾರ್ಮಿಕರು ವ್ಯವಸ್ಥಿತವಾಗಿ ಇರಬೇಕು ಅನ್ನೋಂಥ ಅಪೇಕ್ಷೆ ಇಟ್ಕೊಂಡು ಬಂದಿದೆ. ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ರಾಜಕೀಯವಾಗಿ ಪಕ್ಷ ಅಂತ ಬಂದಾಗ ನಮ್ಮ ಪಕ್ಷ ನಮಗೆ, ಅವರ ಪಕ್ಷ ಅವರಿಗೆ. ಸಹಕಾರಿ ರಂಗದಲ್ಲಿ ಪಕ್ಷ ಭೇದ ಮರೆತು ತಾಲೂಕಿನ ಸಂಘ ಸಂಸ್ಥೆಗಳ ಉಳಿಸುವುದಕ್ಕಾಗಿ ನಾವೆಲ್ಲರೂ ಒಂದಾಗಿದ್ದೇವೆ ಎಂದರು. ಇದಕ್ಕೆ ತಾನೇ ನಮ್ಮ ಇಬ್ಬರು ಹಿರಿಯರು ಎಬಿ ಪಾಟೀಲ್ ಅಂಕಲ್ ಆಗಲಿ, ನಮ್ಮ ಕಾಕ ರಮೇಶ್ ಕತ್ತಿ ಅವರಾಗಲಿ ಇದಾಗಲೇ ಹೇಳೋರು, ಪಕ್ಷ ಚುನಾವಣೆ ಬಂದಾಗ ಅವ್ರ ಪಕ್ಷ ಅವರಿಗೆ, ನಮ್ಮ ಪಕ್ಷ ನಮಗೆ, ಆ ಪಕ್ಷದ ನಿರ್ಣಯ ನಾವು ಪಕ್ಷದಲ್ಲಿ ತಗೋತೀವಿ. ಆದರೆ ಯಾವಾಗ ಸಹಕಾರಿ ರಂಗದಲ್ಲಿ ನಮ್ಮ ತಾಲೂಕಿನಲ್ಲಿರುವಂಥ ಸಂಘ ಸಂಸ್ಥೆಗಳ ಆಡಳಿತ, ಸಂಘ ಸಂಸ್ಥೆಗಳ ರೈತರ ನೆರವು ಆಗಬೇಕಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ನಾವು ಯಾವುದೂ ಪಕ್ಷ, ಯಾವುದೂ ಜಾತಿ ಯಾವುದೂ ಅನ್ನೋಂಗಿಲ್ಲ. ಯಾವಾಗ ಸಹಕಾರಿ ಕ್ಷೇತ್ರ ಬರುತ್ತೆ ನಾವೆಲ್ಲರೂ ತಾಲೂಕಿನ ಜನ, ತಾಲೂಕಿನ ಸಂಘ ಸಂಸ್ಥೆಗಳ ಉಳಿಸುವ ಸಲುವಾಗಿ ನಾವೆಲ್ಲ ಕೂಡಿ ಈ ನಿರ್ಣಯಕ್ಕೆ ಬಂದಿದ್ದು ಅಂತ ಹೇಳ್ತೀವಿ. ಕೌಂಟರ್ ಅನ್ನೋಕ್ಕಿಂತ ನಮ್ಮ ತಾಲೂಕದಾಗ ಏನು ಸಂಘ ಸಂಸ್ಥೆಗಳು ಅದರ ಯಾವಾಗ ವಿಚಾರ ಬರ್ತೈತಿ ನಾವೆಲ್ಲ ಕೂಡಿ ಒಂದಾಗಿ ತಾಲೂಕಿನ ಸಂಘ ಸಂಸ್ಥೆ ಹಿತದೃಷ್ಟಿ ಇಟ್ಕೊಂಡು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ.